ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ಕದ್ದ ಕಣ್ಣಿಯಂತೆ ಕಾಣದ ಕಾಡಿಗೆ ಅಲಿಸಿದ್ದಾಯ್ತು. ಇನ್ನಾದರೂ ಸುಖವಾಗುತ್ತದೆ, ಹೆಚ್ಚಿಗೂ ಅಪವಾದ. ಛೇದ, ಈ ದ್ರೌಪದಿ ಹಣೆಯಲ್ಲಿ ಏನೇನು ಬರ್ತಿದೆ? ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಗ್ಯಗಳನ್ನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಗಾಮಿ ಮಾಡುವುದು. ಆದರೆ ಸ್ತ್ರೀಯ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇದ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರಬೇಕು?
ಪರಶುರಾಮಿ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬಿಡಲು ದೂತನ ಸಂಧಿಗೆ ಕಳಿಸಿರುವುದು ಏನು ಸಂಧಿಗೆ ಆಗುವುದು? ಆಗಲಾದು ಈ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಕಟ್ಟಬೇಕೆಂದು ಪರಿಹಾಸ್ಯ ಮಾಡಿ ನಕಳು ಸ್ವಾಮಿ. ಏನು ದುರ್ಯೋಧನನ ನಡುವೆ ಪುನಃ ಸಂಧಿಗೆ ಪ್ರಯತ್ನ? ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು 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 ರಾಯರಿಗೆ ಹೋದವರು ದೇವಿ? ಮತ್ತಿನ್ನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ನಿಮ್ಮ ಅಣ್ಣನಾದ ಶ್ರೀಕೃಷ್ಣನೇ ಹೋಗಿರುವನೆ? ಪ್ರಾಣೇಶ್ವರ, ನೆನಪಿರುವುದೇ ಇನ್ನೊಂದಿನ ಈ ನನ್ನ ಬಿಚ್ಚಿದ ಕೇಶಾಶೆಗಳು ಕುರುಕುಲಾದ ಕಾಲರಾತ್ರಿಯನ್ನು ಸಂಬೋಧಿಸಿದ್ರಿ. ಮತ್ತಿನ್ನು ಏನೇನು ನುಡಿಯಲಿವೆ ಸ್ವಾಮಿ? ನನ್ನನ್ನು ಕೆಣಕಬೇಡ. ನಾವೀಗ ಯಾರಾಜ್ಞಾಧಾರಕನು ಶಾಂತಿಯನ್ನು ಬಯಸುವವರು ಪಂದ್ಯ ಪ್ರಸ್ತಾಪದಲ್ಲಿ ತೊಡಗರು. ಆದರೆ ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ ದೇವಿ. ನೋಡೋಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆಡಲಿನ ಸಿಂಹದಂತೆ ಕೋಪಗೊಂಡನು. ಅವನ ಕೋಪವನ್ನು ಸಮಾಧಾನ ಪಡಿಸಲು ನೀವೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ಅರ್ಜುನ, ಈ ಸಾರಿಗಳ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವನ್ನು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳಂತೆ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಈ ಗೌರವ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸೋದರ ಕೋಪವನ್ನು ಸಮಾಧಾನ ಪಡಿಸಲು ನನಗೂ ಅಸಾಧ್ಯವಾಗಿದೆ ಪಾರ್ಥ. ಸಹೋದರ ಭೀಮಸೇನ, ಹೇಗೆ ನನ್ನಲ್ಲಿಯೂ ಕೋಪ